ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಶ ಗ್ರಾಮೋತ್ಸವ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ನೀರಾವರಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯರಾಮ್ ರವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಶಾ ಗ್ರಾಮೋತ್ಸವ ಗ್ರಾಮೀಣ ಕೂಟ ಹಬ್ಬವನ್ನು ಆಯೋಜಿಸಲಾಯಿತು. ಕೊಡಗಿನಲ್ಲಿ ನಡೆದ ಈಶಾ ಗ್ರಾಮೋತ್ಸವ 2026ರ ಕ್ಲಸ್ಟರ್ ಪಂದ್ಯಾವಳಿಯಲ್ಲಿ ಗ್ರಾಮೀಣ ಕರ್ನಾಟಕದ ಉತ್ಸಾಹಭರಿತ ಕ್ರೀಡಾ ಉತ್ಸವವು ಸರ್ಕಾರಿ ಪ್ರಾಥಮಿಕ ಶಾಲೆ ಕುಶಾಲನಗರದಲ್ಲಿ ಅನಾವರಣಗೊಂಡಿತ್ತು. ಈಶಾ ಔಟ್ರೀಚ್ ಆಯೋಜಿಸಿರುವ ಈಶಾ ಗ್ರಾಮೋತ್ಸವವು ಭಾರತದ ಅತಿ ದೊಡ್ಡ ಗ್ರಾಮೀಣ ಕ್ರೀಡಾ ಹಬ್ಬವಾಗಿದ್ದು, ಕ್ರೀಡೆಯ ಮೂಲಕ ಗ್ರಾಮೀಣ ಸಮಾಜವನ್ನು ಒಂದೆಡೆ ತರುವ ಹಾಗೂ ಬೇರು ಮಟ್ಟದ ಆಟಗಾರರಲ್ಲಿ ತಂಡದ ಮನೋಭಾವ, ಆತ್ಮವಿಶ್ವಾಸ ಮತ್ತು ಸಮುದಾಯ ಪ್ರಜ್ಞೆಯನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿದೆ. ಈ ಕೂಟದಲ್ಲಿ ಕೊಡಗಿನ ವಿವಿಧ ಹಳ್ಳಿಗಳಿಂದ ಒಟ್ಟು 126 ಪುರುಷ ವಾಲಿಬಾಲ್ ಆಟಗಾರರು ಮತ್ತು 110 ಮಹಿಳೆಯರ ಥ್ರೋಬಾಲ್ ಆಟಗಾರ್ತಿಯರು ಅತ್ಯಂತ ಉತ್ಸಾಹ ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಸ್ಪರ್ಧಿಸಿದರು. ಭಾಗವಹಿಸಿದ ತಂಡಗಳನ್ನು ಪ್ರೋತ್ಸಾಹಿಸಲು ಸ್ಥಳೀಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಬ್ಬದ ವಾತಾವರಣವನ್ನು ನಿರ್ಮಿಸುವ ಮೂಲಕ ಹೆಮ್ಮೆಯಿಂದ ಪಾಲ್ಗೊಂಡರು. ಸರಣಿ ರೋಚಕ ಪಂದ್ಯಗಳ ನಂತರ ಪುರುಷರ ವಾಲಿಬಾಲ್ ವಿಭಾಗದಲ್ಲಿ 1ನೇ ಸ್ಥಾನವನ್ನು ಸಿಸಿಜಿ ಪೊನ್ನಂಪೇಟೆ ತಂಡ ಪಡೆದು ಜಯಬೇರಿಗಳಾಗಿದ್ದು, 2ನೇ ಸ್ಥಾನವನ್ನು ಆರ್ವೈಸಿ ಎಮ್ಮೆಮಾಡು ತಂಡ, 3ನೇ ಸ್ಥಾನವನ್ನು ಮಾರುತಿ ಯೂತ್ ಫ್ರೆಂಡ್ಸ್ ತಂಡ ಮತ್ತು 4ನೇ ಸ್ಥಾನವನ್ನು ಸಿವೈಸಿ ಚಿತ್ತಾಡೆ ತಂಡ ಪಡೆದುಕೊಂಡಿದೆ. ಮಹಿಳೆಯರ ಥ್ರೋಬಾಲ್ ವಿಭಾಗದಲ್ಲಿ 1ನೇ ಸ್ಥಾನವನ್ನು ಕಾಂತೂರು ಮೂರ್ನಾಡು ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದು, 2ನೇ ಸ್ಥಾನವನ್ನು ಸುಜಾ ಫ್ರೆಂಡ್ಸ್ ತಂಡ, 3ನೇ ಸ್ಥಾನವನ್ನು ಗಣಪತಿ ಗರ್ಲ್ಸ್, 4ನೇ ಸ್ಥಾನವನ್ನು ಭಗವತಿ ತಂಡ ಪಡೆದುಕೊಂಡಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟೆ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ನೀರಾವರಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯರಾಮ್ ರವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಅದ್ದೂರಿಯಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನೀರಾವರಿ ಇಲಾಖೆಯಲ್ಲಿ 31 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ರೈತ ಪರವಾಗಿ ಕೆಲಸ ಮಾಡಿ ಸೇವಾ ನಿವೃತ್ತರಾದ ಕಾರ್ಯಪಾಲಕ ಇಂಜಿನಿಯರ್ ಜಯರಾಮ್ ಅವರ ಕಾರ್ಯದಕ್ಷತೆಯು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಶಿಕ್ಷಣ ತಜ್ಞ ಕೆಆರ್ ಪುಟ್ಟಸ್ವಾಮಿ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಅಂಜನಾದ್ರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಪಾಲಕ ಇಂಜಿನಿಯರ್ ಜಯರಾಮ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಪುಣ್ಯಕೋಟಿ ಹಸುವಿನಂತೆ ಸೌಮ್ಯ ಸ್ವಭಾವವನ್ನು ಹೊಂದಿರುವ ಜಯರಾಮ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ರೈತ ಪರವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿ ರೈತ ಸ್ನೇಹಿ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಇಂದು ಕಳಪೆ ಕೆಲಸ ಮಾಡಿ ಕೋಟ್ಯಾಂತರ ಹಣ ಲೂಟಿ ಹೊಡೆಯುವ ಭ್ರಷ್ಟ ವ್ಯವಸ್ಥೆಯ ಇಂಜಿನಿಯರ್ಗಳ ನಡುವೆ ಕಂಡು ಬರುವ ಒಬ್ಬ ಅಪರೂಪದ ತಂತ್ರಜ್ಞ ವಾಸ್ತುಶಿಲ್ಪಿಯಾಗಿ ತಾಂತ್ರಿಕ ಕ್ಷೇತ್ರಕ್ಕೆ ಅಪರೂಪ ಕೊಡುಗೆ ನೀಡಿ ರೈತ ಕುಲದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಎಂದು ಪುಟ್ಟಸ್ವಾಮಿ ಅಭಿಮಾನದಿಂದ ಹೇಳಿದರು. ಉದ್ಯಮಿ ಚಿಕ್ಕಕ್ಯಾತನಹಳ್ಳಿ ಕುಮಾರ್, ವಿಶ್ರಾಂತ ಶಿಕ್ಷಕ ಟಿ ಗೋವಿಂದಯ್ಯ, ಕಾರ್ಯಪಾಲಕ ಇಂಜಿನಿಯರ್ ಮಂಜುನಾಥ್, ಶ್ರೀಮತಿ ಮಂಜುಳಾ ಜಯರಾಮ್, ಡಾಕ್ಟರ್ ರಶ್ಮಿ ಸೇರಿದಂತೆ ಜಯರಾಮ್ ಅವರ 100 ಅಭಿಮಾನಿಗಳು, ಗ್ರಾಮಸ್ಥರು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯರಾಮ್ ಅವರನ್ನು ಅಭಿನಂದಿಸಿ ಹೃದಯಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ಇನ್ನು ಮುಂದೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಸಲಹೆ ಕೆಲವು ಸಮಸ್ಯೆಗಳಿರುವಂಥವರಿಗೆ ಸ್ಪಂದಿಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ನಿಮ್ಮ ಜೀವನವನ್ನು ಕಳೆಯಿರಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಿವೃತ್ತಿ ಆದಮೇಲೆ ಕಾಲ ಕಳೆಯೋದು ಭಾರಿ ಕಷ್ಟ. ನಾವಿಬ್ಬರು 21 ವರ್ಷ ಆಗಿದೆ ನಿವೃತ್ತಿಯಾಗಿ. ಆದರೆ ಕಾಲ ಕಳೆಯೋದು ನೋಡಿದ್ರೆ ಭಾರಿ ಬೇಸರ ಆಗ್ಬಿಟ್ಟಿದೆ. ಎಲ್ಲರೂ ಹೊರಟೋಗ್ಬಿಡ ಅಂತ ಕಣ್ಣು ಕಾಣಂಗೆ ಏನಂಗೆ ಆಗ್ಬಿಡುತ್ತೆ. ಮನೇಲಿರೋಕ್ಕೆ ಆಯ್ತಾ ಇಲ್ಲ. ಮನೇಲಿ ನೆಮ್ಮದಿ ಅಂದರೆ ಮನೇಲಿ ನೆಮ್ಮದಿ ಕೊಡೋಲ್ಲ. ಹೊರಗಡೆ ಹೋಗೋಣ ಅಂದರೆ ಬಿಡೋದಿಲ್ಲ. ಹೇಗೆ ಕಾಲ ಕಳೆಯೋದು? ಆದರೂ ಕಟ್ಕೊಂಡ್ಬಿಟ್ಟಿದ್ದೀವಲ್ಲ ಸಂಸಾರ ಅಂತ ಬಂದ, ಅದು ಬಿಡೋಂಗಿಲ್ಲ, ಹೊರಗಡೆ ಹೋಗೋಂಗೂ ಇಲ್ಲ. ಈ ಒಂದು ತೊಳಲಾಟದಲ್ಲಿ ನಾವು ಅಳ್ತಾ ಇದ್ದೀವಿ. ಜಯರಾಮ್ ಆಗಾಗೋದು ಬೇಡ, ಸುಖಮಯವಾಗಿ ಜೀವನವನ್ನು ಸಾಗಿಸಪ್ಪ ಅಂತ ಹೇಳ್ತೀನಿ. ಸಂತೋಷವಾಗಿ ನಿನ್ನ ಜೀವನ ಭವ್ಯವಾಗಿರಲಿ, ದಿವ್ಯವಾಗಿರಲಿ. ದೇವರು ಆ ಕಲ್ಯಾಣ ವೆಂಕಟರಮಣ ಸ್ವಾಮಿ ನೀನು ಕಾಯ್ದಿದ್ದಾನೆ, ಮುಂದೇನು ಕಾಯ್ದಾನೆ. ಆಯುರಾರೋಗ್ಯ ಕೊಟ್ಟು ಕಾಪಾಡಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ನನ್ನ ನೆಚ್ಚಿನ ಹಾಗೂ ಪೂಜ್ಯ ಗುರುಗಳಾದಂತಹ ಸರ್ವರೇ ಹಾಗೂ ನನ್ನ ನೆಚ್ಚಿನ ಪೂಜ್ಯ ಗುರುಗಳಾದಂತಹ ಡಿ ಸರ್ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಸನ್ಮಾನ್ಯ ಕಾರ್ಯಪಾಲಕ ನೇತೃತ್ವರಾದಂತಹ ಶ್ರೀ ಮಂಜುನಾಥ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಶೀರ್ವಾದವಾಗಿರುವಂಥ KRP ಸರ್ ಪುರುಷನ್ ಎಲ್ಲ ಒಟ್ಟಿಗೆ ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು
ಎಲ್ಲ ಅಧಿಕಾರಿಗಳು ಹಾಗೂ ಈ ಸಂಘ ಸಭೆಗೆ ಆಗಮಿಸಿರುವಂಥ ಎಲ್ಲ ಹಿತೈಷಿಗಳು ನೌಕರರು ಎಲ್ಲ ನೌಕರರಲ್ಲದವರೇ ಹಾಗೂ ಅವರ ಅಭಿಮಾನಿ ವರ್ಗದವರೇ ಹಾಗೂ ನಮ್ಮ ನೆಚ್ಚಿನ ಸ್ನೇಹಿತರೆ, ಇವತ್ತು ಈ ನಮ್ಮ ಸ್ನೇಹಿತರಾದಂಥ ಜಯರಾಮ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಅಂತ ಕೇಳ್ಪಟ್ಟಾಗ ನನಗೂ ಕೂಡ ಆಶ್ಚರ್ಯ, ಎಷ್ಟು ಬೇಗನೆ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಕೊಡ್ತಾ ಇದ್ದಾರೆ. ನನಗೆ ಒಂದು 3-4 ತಿಂಗಳ ಹಿಂದೆ ಅಷ್ಟೇ ಅವರು ನನಗೆ ಸಿಕ್ಕಿದ್ರು. ಹೈಸ್ಕೂಲಲ್ಲಿ ಓದಿ 82ರಲ್ಲಿ ಈಚೆ ಬಂದಾಗ ಸಿಕ್ಕಿದ್ದೆ. ಅವರು ನನಗೆ ಒಂದು 4 ಮಂತ್ಸ್ ಜೊತೆಗೆ ಬಂದು ಫೋನ್ ಮಾಡಿದ್ರು, ಮಗಳು ಮದುವೆ ಓದು ಅಂತಾರೆ. ನೀವು ಬರಬೇಡಿ, ಮನೇಲಿ ಅಷ್ಟು ಇಟ್ಕೊಡ್ತೀವಿ, ನಾವು ಅಟೆಂಡೆನ್ಸ್ ಕೊಡ್ತೀವಿ, ಈ ಮನೇಲೆ ಓದ್ತೀವಿ ಅಂತ ಇಷ್ಟವಂತರಾಗಿ ಒಂದು ಸೂರು ರುಚಿಯಲ್ಲಾಗಿ ಅವ್ರ ಪಾಠ KRP ಸರ್ ಬಂದರು ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ಎಂಥ ದಡ್ಡಲ್ಲಿ ತಳವಳಿಗೆ ಹೋಗ್ಬೋದು. ಎಂಥ ದಡ್ಡ ಇರೋ ಮ್ಯಾಥಮೆಟಿಕ್ಸ್ ಅಂದರೆ ಕಷ್ಟ ಅನ್ನೋಲ್ಲ, ಅದನ್ನು ತಲೆ ತುಂಬೋದು. ಆಮೇಲೆ ಹೆಡ್ ಮಾಸ್ಟರ್ ಸುಂದರಾಜ್ ಹೇಳಿದ್ರಲ್ಲ, ಅವ್ರು ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಅವ್ರ ಮಟ್ಟಿಗೆ ಎತ್ಕೊಂಡು ಬಂದ್ಬಿಡೋದು. ಇಂಗ್ಲೀಷ್ ಬರಲ್ಲ ಅವ್ರೊಂದು ಹೇಳ್ಕೊಡ್ತು ಅಂದರೆ ಇವರಂತ ಪಾಪ ನಮ್ಮ ಟೀಚರು ಈ ಸೋಷಿಯಲ್ ಯಾವ ಥರ ಮಾಡೋದು ಅಂದರೆ HM ನಾಯಕ ಹೆಂಗಿದ್ದ ಅವನು ಅಂದರೆ ಒಬ್ಬೊಬ್ಬರು ಹಿಸ್ಟ್ರಿ ಅವ್ನು ಹೆಂಗೆ ಬೆಳೆದ, ಹೆಂಗೆ ಮುಂದೆ ಬಂದ, ಅದೇ ಥರ ಆಕ್ಟ್ ಮಾಡಿ ಮಾನವ ಥರ ಪಾಠ ಮಾಡಿ ನಮಗೆ ನಾವು ಪರಮ ಶಿಷ್ಯರು, ಈ ಗುರುಗಳ ಪರಮ ಶಿಷ್ಯರು. ಪಾಪ ನಾನು ಬಂದು ಫಸ್ಟು KRPಗೆ ಬಂದು ರಿಪೋರ್ಟ್ ಮಾಡಿದ ತಕ್ಷಣ 3 ಜನ ಗುರುಗಳ ಮನೆಗೂ ಹೋಗಿ ಭೇಟಿ ಕೊಟ್ಟು ಆಸೆ ಹೋಗ್ತಾರೆ. ಯಾಕೆಂದರೆ ಸಿಗ್ಬೇಕಲ್ಲ, ಇಂಥ ಗುರುಗಳು ಇವತ್ತಿನ ಕಾಲದಲ್ಲಿ ಸಿಗೋದಿಲ್ಲ. ಆಮೇಲೆ ನಮ್ಮ ಏನಿನಲ್ಲಿ ನಾವು ಶಿಸ್ತನ್ನು ಕಲ್ತಿದ್ದೀವಿ, ಈ ಮಟ್ಟಕ್ಕೆ ಬರೋಕ್ಕೆ ಅಂತ ನಾವು ಬಯಸ್ಕೊಳ್ತಾರ. ಅಲ್ಲಿ ಏನಂತ ಹೇಳಿದ್ರೆ ಬೆಳಿಗ್ಗೆ 5:30ಗೆ ಬೆಲ್ಲೊಳ್ಳಿ ತಿಪ್ಪಣ್ಣ ಅಂತ ಹೋಗಿದ್ದ. 5:30 ಆದ್ಮೇಲೆ ಬೆಲ್ ನೋಡೋದು ಅಂದರೆ ಆ ಕಡೆ ನಾವು ಒಬ್ಬರು ಇರೋಂಗಿಲ್ಲ, ಎಲ್ಲರೂ ಫೋನ್ ತಗೊಂಡು ನೋಡ್ಕೊಂಡು ಬರೋದು. ಆಮೇಲೆ ನಾವು ಹೋಗಿ ಪ್ರೇಯರ್ ಆಗಲಿ ಶಿಸ್ತಾಗಿ ಪ್ರೇಯರ್ ಮಾಡೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡನಾಗಮಂಗಲ ಪ್ರದೇಶದ ಮುತ್ತಪ್ಪ ಕಾವಲು ಸರ್ಕಾರಿ ಜಾಗದಲ್ಲಿ SC/ST ಜನಾಂಗದವರು ವಾಸ ಮಾಡುತ್ತಿದ್ದು, ಇವರಿಗೆ ಹಕ್ಕುಪತ್ರ ನೀಡುವಂತೆ ಶಾಸಕರಾದ ಕೃಷ್ಣಪ್ಪ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ಲೇಔಟ್ ವ್ಯಾಪ್ತಿಯ ದೊಡ್ಡ ನಾಗಮಂಗಲ ಪ್ರದೇಶದ ಮುತ್ತಪ್ಪ ಕಾವಲು ಎಂಬ ಸರ್ಕಾರಿ ಜಾಗದಲ್ಲಿ ಕಳೆದ 2006ರಿಂದ ವಾಸಿಸುತ್ತಿರುವ 100 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬ ಶಾಶ್ವತ ಹಕ್ಕುಪತ್ರ ವಿತರಿಸಬೇಕು ಹಾಗೂ ತಕ್ಷಣವೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ಸ್ಥಳೀಯ ಶಾಸಕರಾದ ಮಾನ್ಯ ಶ್ರೀ ಕೃಷ್ಣಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಳೆದ 3-2 ದಶಕಗಳಿಂದ ಈ ಪ್ರದೇಶದಲ್ಲಿ ಸಂಘಟಿತ ಕೂಲಿ ಕಾರ್ಮಿಕರು, ವಿಧವೆಯರು, ದಿವ್ಯಾಂಗರು, ವೃದ್ಧರು ಹಾಗೂ ಬಡ ಕುಟುಂಬಗಳು ನೆಲೆಸಿದ್ದಾರೆ. 2018-19ರಲ್ಲಿ ಶಾಶ್ವತ ಪುನರ್ವಸತಿ ಇಲ್ಲದೆ ಮನೆಗಳನ್ನು ತೆರವುಗೊಳಿಸಿದಾಗ ದಲಿತ ಸಂಘಟನೆಗಳು ಹಾಗೂ ಸಾಮಾಜಿಕ ಹೋರಾಟಗಾರರ ಬೃಹತ್ ಪ್ರತಿಭಟನೆಯ ಫಲವಾಗಿ ಸರ್ಕಾರವು 94C ಯೋಜನೆಯಡಿ ಸುಮಾರು 150 ಅರ್ಜಿಗಳನ್ನು ದಾಖಲಿಸಿಕೊಂಡಿತ್ತು. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಿದ್ದು 1000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇಂದಿಗೂ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಹಾಗೂ ನೈರ್ಮಲ್ಯದಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ದುಸ್ಥಿತಿಯಲ್ಲಿ ಬದುಕಿದ್ದಾರೆ. ಸಂವಿಧಾನ ಅನುಚ್ಛೇದ 14, 21 ಮತ್ತು 46ರ ಆಶಯದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕಿದೆ. ಒಂದು ವೇಳೆ ಈ ಬಡ ಕುಟುಂಬಗಳ ನ್ಯಾಯಯುತ ಬೇಡಿಕೆ ತಕ್ಷಣ ಸ್ಪಂದಿಸದಿದ್ದರೆ ಸಂಘಟನೆಯ ವತಿಯಿಂದ ರಾಜ್ಯಾದ್ಯಂತ ಕಾನೂನಾತ್ಮಕ ಹಾಗೂ ಸಂವಿಧಾನದ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಸಮಿತಿ ಎಚ್ಚರಿಸಿದೆ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಪಾಂಡೆಗಾವ ಕಂಗೋಳಿ ರಸ್ತೆ ದುರಂತ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಕೊನೆಯ ಗಡುವು ಕಾಮಗಾರಿ ಆರಂಭವಾಗದಿದ್ದರೆ ಉಗ್ರ ರಸ್ತೆ ತಡೆ ಚಳುವಳಿ ಮಾಡುವುದಾಗಿ ಕೊನೆಯ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಚುನಾವಣೆ ಸಮಯದಲ್ಲಿ ನೀಡಿದ ಭರವಸೆಗಳು ಕೇವಲ ಮತ ಬ್ಯಾಂಕಿಗೆ ಸೀಮಿತವಾಗಿವೆ.
ಗೆದ್ದ ಮೇಲೆ ಜನಪ್ರತಿನಿಧಿಗಳು ಈ ಕಡೆ ತಿರುಗಿಯೂ ನೋಡುತ್ತಿಲ್ಲ. ಇತ್ತ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕುರುಡರಂತೆ ವರ್ತಿಸಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ರಸ್ತೆ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮೂಲೆಗುಂಪು ಮಾಡಲಾಗಿದೆ ಎಂದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪಾಂಡೆಗಾವ ಮತ್ತು ಕಂಗೋಳಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಂಡೆಗಾವದಿಂದ ಕಂಗೋಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ನಿರಂತರ ಭಾರಿ ವಾಹನಗಳ ಸಂಚಾರದಿಂದಾಗಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇಡೀ ರಸ್ತೆ ಕೆಸರಿನ ಹೊಂಡವಾಗಿ ಮಾರ್ಪಟ್ಟಿದೆ. ಸಣ್ಣ ಮಳೆಯಾದರೂ ಇಡೀ ರಸ್ತೆ ಕೆಸರುಮಯವಾಗುತ್ತಿದ್ದು, ನಿತ್ಯ ಹಲವಾರು ದ್ವಿಚಕ್ರ ವಾಹನಗಳ ಸವಾರರು ಜಾರಿ ಬಿದ್ದು ಗಾಯಗೊಳಗಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ತೆರಳಲು, ವಯೋವೃದ್ಧರು ಕುಡಿಯುವ ಫಿಲ್ಟರ್ ನೀರು ತರಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಹಶೀಲ್ದಾರ್, ಶಾಸಕರು, ಚಿಕ್ಕೋಡಿ ಲೋಕಸಭಾ ಸಂಸದರು, ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೂ ಪೋಸ್ಟ್ ಮೂಲಕ ಮನವಿ ಸಲ್ಲಿಸಲಾಗಿದೆ. ಗ್ರಾಮಸ್ಥರ ಸಹನೆಯ ಗಡಿ ದಾಟಿಸಿದೆ ಎಂದು ರೈತರ ಮುಖಂಡ ಸುರೇಶ್ ಮತ್ತು ಗ್ರಾಮಸ್ಥರು ಮಾಧ್ಯಮಗಳ ಮುಂದೆ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ರೈತರು ಸಚಿನ್ ಪಾಟೀಲ್, ರಾಜಾರಾಮ್ ಅಟವಳೆ, ಧನಾಜಿ ಜಾಧವ್ ಹಾಗೂ ರೈತರಾದ ಸುಭಾಷ್, ಸುರೇಶ್ ಪಾಟೀಲ್, ಸಂದೀಪ್ ಪಾಟೀಲ್, ಅಜಿತ್ ಪಾಟೀಲ್, ರಾಜು, ಬಾಳು, ಸದಾ, ಸಾಗರ್, ಶ್ರೀಮಂತ, ವಿಶ್ವನಾಥ್, ಸುಶೀಲಾ, ಸಂಗೀತ, ಕಮಲ ಶೋಭಾ ಕಾಗಳೆ ಸೇರಿದಂತೆ ಪಾಟೀಲ್ ಬಂಧುಗಳು ಹಾಗೂ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಪಿಯುಸಿ ಶಿಕ್ಷಣವು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟವಾಗಿದೆ. ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹದಿಂದ ಹೊರಬಂದು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ಕೃಷ್ಣೇಗೌಡರವರು ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಸ್ವಾಗತ ಸಮಾರಂಭ ಬಿಜಿಎಸ್ ಕವಿವ 2026 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರುವ ವಿದ್ಯಾರ್ಥಿಗಳಾಗಬೇಕು ಎಂದು ಕಿವಿ ಮಾತು ಹೇಳಿದರು. ವಿದ್ಯಾರ್ಥಿಗಳು ಮೊಬೈಲ್ ಫೋನ್, ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಎಂದರು. ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಮಾಜಿ ಗೌರವ ಅಧ್ಯಕ್ಷ ಬೆಳ್ಳಕೆರೆ ಮಂಜುನಾಥ್, ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಮಹಾದೇವ್, ಚಿದಂಬರ, ಸೋಮಶೇಖರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಸಿದ್ದಘಂಟ, ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಸಿಂದಘಟ್ಟ ನಾಗೇಶ್, ಪತ್ರಕರ್ತರಾದ ವಿ ಲೋಕೇಶ್, ಸಾಯಿ ಕುಮಾರ್, ಸೈಯದ್ ಖಲೀಲ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಶಾಲಾ ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಾರ್ವಜನಿಕರನ್ನು ರಂಜಿಸಿದವು. ಮುಖ ಅರ್ಧ ಕಿವಿ ಮುಚ್ಚಾಯ್ತದೆ ಅಂಥದ್ದು ಮೊಬೈಲ್ಗಳು ನಿಮ್ಮ ಹತ್ರ ಇರ್ತದೆ. ದಯವಿಟ್ಟು ಅದರ ಅಗತ್ಯತೆ ಈಗ ನಿಮಗಿಲ್ಲ. ನೀವು ಈ ಪರೀಕ್ಷೆ ಪಾಸ್ ಆಗಿ ಇದಾದ್ಮೇಲೆ ಅವ್ರು ಹೇಳಿದ್ರು ಬೇಕಾದಷ್ಟು ಅವಕಾಶಗಳು ಕೇರ್ಪಡೆಯಲ್ಲಿ ಇದೆ ಅಂತೇಳಿ ಬಳಸ್ಕೊಳ್ಳಿ. ಅದಾಗ್ಲಾಂದ್ರೆ ಹೊರಗಡೆ ಹೋಗ್ತೀರಾ, ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಜವಾಬ್ದಾರಿಯನ್ನು ಪಡೆದ ಮೇಲೆ ನೀವು ನಮ್ಮಾಗಿ ಬರ್ತಿರಲ್ಲ, ನಮ್ಮ ಸ್ಥಿತಿಯನ್ನು ಕಾಣ್ತಿರಲ್ಲ, ನಮ್ಮ ಬದುಕುಗಳನ್ನು ನಾವು ಆದರ್ಶವಾಗಿ ಇಟ್ಕೊತಿರಲ್ಲ, ಅವಾಗ ನೀವು ಏನು ಬೇಕಾದ್ರೂ ಮಾಡಿ, ಹೇಗೆ ಬೇಕಾದ್ರೂ ಖರ್ಚು ಮಾಡಿ, ಎಷ್ಟು ದೊಡ್ಡ ಬೇಕಾದ್ರೂ ಇಟ್ಕೊಳ್ಳಿ. ಆದರೆ ಈ ವಯಸ್ಸಿನಲ್ಲಿ ಓದುವ ಕಡೆಗೆ ಗಮನ ಮಾತ್ರ ಇರಲಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಮಕ್ಕಳ ನೆನಪಿರಲಿ. ಇವ್ರಿಗಾಗಲಿ ನಾನೇ ಓದಿದ್ರು ನಮ್ಮ ಅಪ್ಪ ಅಮ್ಮದಲ್ಲಿ ಓದಿ ಅಂತ ಯಾವತ್ತೂ ಹೇಳಿಲ್ಲ. ಕಷ್ಟ ಆದ್ರೆ ಓದು, ಇಷ್ಟ ಇದ್ರೆ ಓದು, ಕಷ್ಟ ಆದರೆ ಎಮ್ಮೆ ಕೈ ಅಂತ ಹೇಳ್ತಿದ್ರು ನಮಗೆಲ್ಲ ನಮ್ಮ ಅಪ್ಪ ಅಂತಿದ್ರು. ಯಾಕಂದ್ರೆ ಜಮೀನಿದೆ, ತೋಟ ಇದೆ, ಮನೆ ವ್ಯವಸಾಯ ಮಾಡೋದು. ನಮಗೆ ಆ ಭಯಕ್ಕೋಸ್ಕರ ಎಲೆಮೆ ಕಾಯ್ಬೇಕಾಯ್ತು, ಎಲ್ಲಿ ದನ ಕಾಯ್ಬೇಕಾಯ್ತು, ಎಲ್ಲಿ ತೋಟದ ಕೆಲಸಕ್ಕೆ ಹಾಕ್ಬಿಡ್ತು ಅನ್ನೋ ಭಯಕ್ಕೆ ಓದ್ತಾ ಇದ್ವಿ. ಈಗ ನಿಮ್ಗೆ ಆ ಥರದ ಯಾವ ಸಮಸ್ಯೆನೂ ಇಲ್ಲ. ಎಷ್ಟೋ ಜನಕ್ಕೆ ನಿಮ್ಗೆ ಹೊರಗಡೆ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಜಮೀನಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಥರದ ಮಕ್ಕಳು ಕೂಡ ಅನೇಕ ಜನ ಇದ್ದಾರೆ. ಅದಕ್ಕೋಸ್ಕರ ನೀವು ಈ ದಿನಮಾನದ ಅದೃಷ್ಟವಂತ ಮಕ್ಕಳು, ನೆನಪಿರಲಿ ಮಕ್ಕಳ, ನಿಮ್ಮಷ್ಟು ಅದೃಷ್ಟ ಬೇರೆ ಯಾರಿಗೂ ಸಿಕ್ಕಲ್ಲ. ನಿಮ್ಮ ಶಿಕ್ಷಕರಿಗೂ ಆ ಥರದ ಸವಲತ್ತುಗಳಿರಲಿಲ್ಲ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಮುಂದಿನ ಗುರಿ ಈ ಪರೀಕ್ಷೆ. ಸೆಕೆಂಡ್ ಇಯರ್ ಇದ್ದೀರಿ, ಅವ್ರಿಗೆ ಬಹಳ ಮುಖ್ಯವಾದಂಥ ಮಾತು, ಈ ಮಕ್ಕಳನ್ನು ಸ್ವಾಗತ ಮಾಡಿ, ಅವ್ರು ಓದೋದಕ್ಕೆ ಬಿಡಿ. ಕಾರ್ಯಕ್ರಮ ಇದೆ, 1 ಗಂಟೆ ಕುಣಿತೀರ, ಕುಪ್ಪಳಿಸ್ತೀರ, ಅದೆಲ್ಲ ಮಾಡಿ, ನನಗೆ ಬೇಡ ಅಲ್ಲ, ನಾವು ಬೇಕಾದ್ರೆ ಕುತ್ಕೊಂಡು ನೋಡ್ತೀವಿ. ಆದರೆ ಇದಾದ ತಕ್ಷಣ ನೀವು ಓದೋ ಕಡೆ ಚಿಂತನೆ ಮಾಡಿ. ಪ್ರತಿ ಟೆಸ್ಟಲ್ಲೂ ಕೂಡ ಒಳ್ಳೊಳ್ಳೆ ಮಾರ್ಕ್ಸ್. ಈಗಾಗಲೇ ಮೊನ್ನೆ ಒಂದು ಟೆಸ್ಟಲ್ಲಿ
ನಾನು ನಿಮ್ನೆಲ್ಲ ಕರೆದು ಕೌನ್ಸಿಲಿಂಗ್ ಮಾಡಿದ್ದೆ, ನೆನಪಿದ್ಯಾ? ಎಲ್ಲರೂ ಕರೆದು ಕೇಳಿದೆ. ಒಬ್ಬೊಬ್ಬ ಹೆಣ್ಮಗು ಒಬ್ಬೊಬ್ಬ ಗಂಡು ಮಗುಂದು ಮಾಹಿತಿ ನನಗೆ ಗೊತ್ತು. ನಾನೇ ಕರೆದು ಕೌನ್ಸಿಲಿಂಗ್ ಮಾಡಿದೆ. ಯಾಕೆ ನಂಬರ್ ಕಮ್ಮಿ ಆಯಿತು? ಪಾಠ ಆಗ್ತಾ ಇಲ್ವಾ? ಪಾಠ ಅರ್ಥ ಆಗ್ತಾ ಇಲ್ವಾ? ಪಾಠ ಅರ್ಥ ಆಗ್ಲಿಲ್ಲ ಆ ಬೇರೆ ಯಾಕೆ ನಂಬರ್ ತಗೊಂಡು? ನೀನು ನಮ್ಮ ಮಾಣಿಕನಹಳ್ಳಿಯ ವರಲಕ್ಷ್ಮಿ ಅವರೇ, ಹಾಗೆ ಮತ್ತೊಬ್ಬ ವಿದ್ಯಾರ್ಥಿನಿ ಹೇಳಿದ್ರು, BGS ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಇದು ನಿಮ್ಗೆ ಸಂಸ್ಕಾರವನ್ನ ಕೊಡೋದಕ್ಕೆ ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯದ ಬೆಳಕನ್ನ ಕೊಡಬೇಕು ಅನ್ನುವಂತ ದೂರ ದೃಷ್ಟಿಯನ್ನ ಇಟ್ಕೊಂಡು ಕಟ್ಟಿರುವಂತ ಶಿಕ್ಷಣ ಸಂಸ್ಥೆ. ಇಲ್ಲಿ ಗುರುಕುಲ ಪದ್ಧತಿಯ ಶಿಕ್ಷಣ ಸಿಗ್ತಾ ಇದೆ. ಹಿಂದೆ ಸ್ವಾತಂತ್ರ್ಯ ಚಳವಳಿಗಾರರನ್ನ ಶಿಕ್ಷೆ ಕೊಡೋದಕ್ಕೆ ಅಂಡಮಾನ್ನಲ್ಲಿ ಕಾಲಾಪಾನಿ ಶಿಕ್ಷೆ ಅಂತ ಹೇಳಿದ್ರೆ ಭಯಾನಕವಾದ ಶಿಕ್ಷೆ, ಸೆಲ್ಯುಲಾರ್ ಜೈಲ್ ಅಂತ ಕರೀತಾರೆ. ಆ ಜೈಲಲ್ಲಿ ಯಾಕೆ ಶಿಕ್ಷೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಸ್ವತಂತ್ರ ಹೋರಾಟಗಾರರು ಮತ್ತೆ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಇಳಿಬಾರದು, ಸ್ವತಂತ್ರ ಹೋರಾಟಗಾರರನ್ನ ಬಗ್ಗುಬಿಡಬೇಕು ಅನ್ನುವಂತ ದುರ್ಮಾರ್ಗವನ್ನ ಇಟ್ಕೊಂಡು ಬ್ರಿಟಿಷರು ಅಂಡಮಾನ್. ನಿಮ್ಮ ತಂದೆ ತಾಯಿಯವರು ಕೆಲವರು ಓದಿರ್ತಾರೆ. ರಾಮಕೃಷ್ಣ ಆಶ್ರಮವನ್ನು ಹೊರತುಪಡಿಸಿದ್ರೆ ನಮ್ಮ ಕಲ್ಯಾಣ ವೆಂಕಟರಮಣ ಸ್ವಾಮಿ ಏನ್ ನೀವೀಗ ಕಲಿತಾ ಇದ್ದೀರಿ, ಈ ಶಾಲೆಗೆ ಮಾತ್ರ ಪ್ರವೇಶ ಪರೀಕ್ಷೆ ಇದ್ದಿದ್ದು. ಇಲ್ಲಿ ಸೇರ್ಕೋಬೇಕು ಅಂದ್ರೆ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಬರೋದು, ಪ್ರವೇಶ ಪರೀಕ್ಷೆ ಬರೀಬೇಕಾಗಿತ್ತು, ಪ್ರವೇಶ ಪರೀಕ್ಷೆ ಆಯ್ಕೆ ಆಗ್ಬೇಕಾಗಿತ್ತು. ಹೇಳು. ಹಾಗೆ ಅಂತ ವ್ಯವಸ್ಥೆ ಇದ್ದಂತ ಸಂಸ್ಥೆ ಮುಚ್ಚೋಗುತ್ತೆ ಅನ್ನೋ ಪರಿಸ್ಥಿತಿನಲ್ಲೂ ಕೂಡ ತನ್ನ ಹೆಗಲ ಮೇಲೆ ಹಾಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಗುರುಗಳಿಗೆ ನಾನು ಇಲ್ಲಿಂದಲೇ ಅವರಿಗೆ ಹೃದಯ ತುಂಬಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮಗೆ ರಾಮಕೃಷ್ಣೇಗೌಡರ ಮೇಲೆ ಯಾಕೆ ಅಭಿಮಾನ? ಒಂದ್ಸರಿ ನಾನು ಅವ್ರ ಪುಟ ಕೇಳಿದೆ, ಅಣ್ಣ ನಿನಗೆ ಸಂತೃಪ್ತಿ ಸಂಸಾರ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನ ಯಾರೂ ಡಿಪೆಂಡ್ ಆಗಿಲ್ಲ, ಎಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ, ಯಾಕೆ ರೆಸ್ಟ್ ತಗೊಳ್ಳಿ ಆರಾಮಾಗಿ, ಇಲ್ಲಿಂದ ಧಾರವಾಡದಿಂದ ಬಾಗಲಕೋಟೆ ಪಾಂಡಿ ಹಿಂಗೆ ಸುತ್ತೋದ್ರ ಬದಲು ನೆಮ್ಮದಿಯಾಗಿರ್ಬೇಕಲ್ವಣ್ಣ ಅಂತ ಅವ್ರು ಒಂದು ಮಾತು ಹೇಳಿದ್ರು. ಅಣ್ಣ ನನಗೆ ಗುರುಗಳ ಮಾರ್ಗದರ್ಶನ ಹೇಗಿತ್ತು ಅಂದ್ರೆ, ಯಾರು ಸಮಾಜಮುಖಿಯಾಗಿ ಆಲೋಚನೆ ಮಾಡಿ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡ್ತಾರೆ ಅವರು ವಿಶ್ರಾಂತ ಜೀವನಕ್ಕೆ ತೆರಳಬಾರ್ದು. ಅವ್ರು ಯಾವಾಗಲೂ ಚಟುವಟಿಕೆಯಿಂದಲೇ ಇದ್ರೆ ಈ ಸಮಾಜವನ್ನ ಒಂದು ಸ್ವಲ್ಪನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀನಿ ಅಂತ. ನೀವೆಲ್ಲ ಮಕ್ಕಳಿಗೆ ಯೋಚನೆ ಮಾಡಬೇಕು. ಅವರು ಮನಸ್ಸು ಮಾಡಿದ್ರೆ ಅವರ ಹೆಸರಲ್ಲೇ JNR ಕಾಲೇಜ್, JNR ಸ್ಕೂಲ್, ಏನು ಬೇಕಾದ್ರೂ ಮಾಡುವಂತ ಶಕ್ತಿ ಪರಮ ಪೂಜ್ಯರು ಮತ್ತು ಭೈರವ ಸ್ವಾಮಿ ಕೊಟ್ಟಿದ್ದಾನೆ ಅವ್ರಿಗೆ, ಕೂತುತ್ತವ ಮಾಡುವಂತದ್ದ. ಆದ್ರೆ ಅದನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಶ ಗ್ರಾಮೋತ್ಸವ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. KR ಪೇಟೆ ತಾಲೂಕಿನ ನೀರಾವರಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯರಾಮ್ ರವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.